ಜಿಲ್ಲೆಯಲ್ಲಿ 1,57,000 ಎಕರೆಯಲ್ಲಿ ಭತ್ತ ನಾಟಿ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ತನಕ ಕೇವಲ 8% ಮಾತ್ರ ಬಿತ್ತನೆ ಕಾರ್ಯ ಮುಗಿದಿರೋದು. ದಾವಣಗೆರೆ ಜಿಲ್ಲೆಯಲ್ಲಿ 58% ಮುಂಗಾರು ಮಳೆ ಕೊರತೆ ಇದೆ. ಮಳೆ ಕೊರತೆಯಿಂದ 4.5% ಅಂತರ್ಜಲ ಮಟ್ಟ ಕೂಡ ಕುಸಿತ ಆಗಿದೆ. ವರುಣನ ಕಣ್ಣಾಮುಚ್ಚಾಲೆಯಿಂದ ಕರ್ನಾಟಕಕ್ಕೆ ಬರಗಾಲದ ಭೀತಿ ಎದುರಾಗಿರುವಂಥದ್ದು. ಅದರಂತೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲೂ ಸಹ 58% ಮಳೆ ಕೊರತೆ ಆಗಿರುವ ಹಿನ್ನೆಲೆಯಲ್ಲಿ ಮುಂಗಾರು ಹಂಗಾಮಿನ ಬೆಳೆಯನ್ನು ಬೆಳೆಯದೆ ರೈತರು ಕಂಗಾಲಾಗಿದ್ದಾರೆ. ಸದ್ಯ ನಾನು ದಾವಣಗೆರೆ ತಾಲೂಕಿನ ಶಿರಮೊಗ್ಗಗೊಂಡನಹಳ್ಳಿಯ ಬಳಿ ಇರುವಂತಹ ಭತ್ತದ ಗದ್ದೆಯಲ್ಲಿದ್ದೀನಿ. ನೀವು ನೋಡ್ಬೋದು ದೃಶ್ಯದಲ್ಲಿ ಇಲ್ಲಿ ರೈತರು ಭತ್ತವನ್ನು ನಾಟಿ ಮಾಡಬೇಕಂತೇಳಿ ಹೊಲದಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ವರುಣರಾಯ ಮಾತ್ರ ಕೃಪೆಯನ್ನು ತೋರ್ತಾ ಇಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆ ಅಂದರೆ ಭತ್ತನೆ. 63,800 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬಿತ್ತನೆ ಮಾಡಬೇಕು. ಆದರೆ ಈವರೆಗೂ ಒಂದೇ ಒಂದು ಸಸಿಯನ್ನು ಸಹ ನಾಟಿ ಮಾಡಿಲ್ಲ. ಸರ್, ಈಗ ಏನು ಹೇಳ್ತೀರಿ ಈ ಬಾರಿಯ ಪರಿಸ್ಥಿತಿ ಬಗ್ಗೆ? ಈ ಬಾರಿ ಪರಿಸ್ಥಿತಿ ಭಾಳಷ್ಟು ಗಂಭೀರವಾಗಿದೆ. ರೈತರು ಭಾಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಈಡಾಗ್ತಕ್ಕಂಥ ಸಂದರ್ಭ ಇದೆ. ಯಾಕಂತಂದರೆ ಇವತ್ತಿಗೂ ಕೂಡ ನಮ್ಮ ಭದ್ರಾ ಡ್ಯಾಮ್ ಇವತ್ತು ಮಧ್ಯ ಕರ್ನಾಟಕದ ಜನರ ಜೀವನಾಡಿ. ಆ ಭದ್ರೆಗೆ ನೀರು ಬರ್ತಾ ಇಲ್ಲ. ಒಳ ಹರಿವಿನ ಪ್ರಮಾಣ ಇವತ್ತು ಒಂದು 3,300 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಮೊನ್ನೆ ಒಂದು ಸ್ವಲ್ಪ ಇನ್ನೂ ಕಡಿಮೆ ಇತ್ತು. ಇವತ್ತು ಒಂದು ಸ್ವಲ್ಪ ಅಷ್ಟೇ ಹೆಚ್ಚಿಗೆ ಆಗಿದೆ. ಆಮೇಲೆ ನೀರಾವರಿ ಇಲಾಖೆ ಕೂಡ ನಾವು ಈ ಮಳೆಗಾಲದ ಹಂಗಾಮಿಗೆ ನೀರನ್ನು ಕೊಡೋದಿಲ್ಲ ಅಂತಂದು ಒಂದು ನೋಟಿಸನ್ನು ಕಳಿಸಿದ್ದಾರೆ. ಇದರಿಂದ ಭಾಳಷ್ಟು ರೈತರು ದಿಗ್ಭ್ರಾಂತರಾಗಿದ್ದಾರೆ. ನಾವು ಪ್ರತಿ ಮಳೆಗಾಲದಲ್ಲೇ ನೀರಿಲ್ಲ ಅಂತಂದರೆ ಬೇಸಿಗೆ ನಮ್ಮ ಗತಿ ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ ಅನ್ನೋಷ್ಟು ಮಟ್ಟಿಗೆ ಚಿಂತೆಗೆ ಈಡಾಗಿರ್ತಕ್ಕಂಥದ್ದು. ಆಮೇಲೆ 16 ವರ್ಷಗಳಿಂದ ಬೆಳೆದಿರ್ತಕ್ಕಂಥ ತೋಟಗಳು ಅದಾವೆ, ಅವನ್ನ ಉಳಿಸ್ಕೋಬೇಕು. ಜೊತೆಗೆ ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಮತ್ತು ಬಾಳೆ ವಾರ್ಷಿಕ ಬೆಳೆಗಳು ಏನೇನದಾವೋ ಅವೆಲ್ಲವೂ ಕೂಡ ಸುಮಾರು 10-20 ವರ್ಷಗಳಿಂದ ಮಕ್ಕಳನ್ನ ಜೋಪಾನ ಮಾಡ್ಕೊಂಡು ಬೆಳೆಸ್ಕೊಂಬಂದಿದ್ದಾರೆ. ಅವುಗಳನ್ನೆಲ್ಲವೂ ಕೂಡ ಇವತ್ತು ಉಳಿಸ್ಕೋಬೇಕು. ಈಗ ಅಂಥ ರೈತರು ಹಿಂಗಾರಿ ಬೆಳೆಯಾಗಿ ರಾಗಿಯನ್ನು ಒಂದು ಏನಾದರೂ ಈಗ ಅದ್ರಿ ಮಳೆಯಿಂದ ರಾಗಿ ಬಿತ್ತನೆ ಮಾಡ್ಬೋದು. ಇಲ್ಲದಿದ್ರೆ ಬಿಳಿಜೋಳನ್ನ ಮುಂದೆ ಉತ್ತರೆ ಮಳೆ. ಜಿಲ್ಲೆಯಲ್ಲಿ 1,57,000 ಎಕರೆಯಲ್ಲಿ ಭತ್ತ ನಾಟಿ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ತನಕ ಕೇವಲ 8% ಮಾತ್ರ ಬಿತ್ತನೆ ಕಾರ್ಯ ಮುಗಿದಿರೋದು. ದಾವಣಗೆರೆ ಜಿಲ್ಲೆಯಲ್ಲಿ 58% ಮುಂಗಾರು ಮಳೆ ಕೊರತೆ ಇದೆ. ಮಳೆ ಕೊರತೆಯಿಂದ 4.5% ಅಂತರ್ಜಲ ಮಟ್ಟ ಕೂಡ ಕುಸಿತ ಆಗಿದೆ. ವರುಣನ ಕಣ್ಣಾಮುಚ್ಚಾಲೆಯಿಂದ ಕರ್ನಾಟಕಕ್ಕೆ ಬರಗಾಲದ ಭೀತಿ ಎದುರಾಗಿರುವಂಥದ್ದು. ಅದರಂತೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲೂ ಸಹ 58% ಮಳೆ ಕೊರತೆ ಆಗಿರುವ ಹಿನ್ನೆಲೆಯಲ್ಲಿ ಮುಂಗಾರು ಹಂಗಾಮಿನ ಬೆಳೆಯನ್ನು ಬೆಳೆಯದೆ ರೈತರು ಕಂಗಾಲಾಗಿದ್ದಾರೆ. ಸದ್ಯ ನಾನು ದಾವಣಗೆರೆ ತಾಲೂಕಿನ ಶಿರಮೊಗ್ಗಗೊಂಡನಹಳ್ಳಿಯ ಬಳಿ ಇರುವಂತಹ ಭತ್ತದ ಗದ್ದೆಯಲ್ಲಿದ್ದೀನಿ. ನೀವು ನೋಡ್ಬೋದು ದೃಶ್ಯದಲ್ಲಿ ಇಲ್ಲಿ ರೈತರು ಭತ್ತವನ್ನು ನಾಟಿ ಮಾಡಬೇಕಂತೇಳಿ ಹೊಲದಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ವರುಣರಾಯ ಮಾತ್ರ ಕೃಪೆಯನ್ನು ತೋರ್ತಾ ಇಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆ ಅಂದರೆ ಭತ್ತನೆ. 63,800 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬಿತ್ತನೆ ಮಾಡಬೇಕು. ಆದರೆ ಈವರೆಗೂ ಒಂದೇ ಒಂದು ಸಸಿಯನ್ನು ಸಹ ನಾಟಿ ಮಾಡಿಲ್ಲ. ಸರ್, ಈಗ ಏನು ಹೇಳ್ತೀರಿ ಈ ಬಾರಿಯ ಪರಿಸ್ಥಿತಿ ಬಗ್ಗೆ? ಈ ಬಾರಿ ಪರಿಸ್ಥಿತಿ ಭಾಳಷ್ಟು ಗಂಭೀರವಾಗಿದೆ. ರೈತರು ಭಾಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಈಡಾಗ್ತಕ್ಕಂಥ ಸಂದರ್ಭ ಇದೆ. ಯಾಕಂತಂದರೆ ಇವತ್ತಿಗೂ ಕೂಡ ನಮ್ಮ ಭದ್ರಾ ಡ್ಯಾಮ್ ಇವತ್ತು ಮಧ್ಯ ಕರ್ನಾಟಕದ ಜನರ ಜೀವನಾಡಿ. ಆ ಭದ್ರೆಗೆ ನೀರು ಬರ್ತಾ ಇಲ್ಲ. ಒಳ ಹರಿವಿನ ಪ್ರಮಾಣ ಇವತ್ತು ಒಂದು 3,300 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಮೊನ್ನೆ ಒಂದು ಸ್ವಲ್ಪ ಇನ್ನೂ ಕಡಿಮೆ ಇತ್ತು. ಇವತ್ತು ಒಂದು ಸ್ವಲ್ಪ ಅಷ್ಟೇ ಹೆಚ್ಚಿಗೆ ಆಗಿದೆ. ಆಮೇಲೆ ನೀರಾವರಿ ಇಲಾಖೆ ಕೂಡ ನಾವು ಈ ಮಳೆಗಾಲದ ಹಂಗಾಮಿಗೆ ನೀರನ್ನು ಕೊಡೋದಿಲ್ಲ ಅಂತಂದು ಒಂದು ನೋಟಿಸನ್ನು ಕಳಿಸಿದ್ದಾರೆ. ಇದರಿಂದ ಭಾಳಷ್ಟು ರೈತರು ದಿಗ್ಭ್ರಾಂತರಾಗಿದ್ದಾರೆ. ನಾವು ಪ್ರತಿ ಮಳೆಗಾಲದಲ್ಲೇ ನೀರಿಲ್ಲ ಅಂತಂದರೆ ಬೇಸಿಗೆ ನಮ್ಮ ಗತಿ ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ ಅನ್ನೋಷ್ಟು ಮಟ್ಟಿಗೆ ಚಿಂತೆಗೆ ಈಡಾಗಿರ್ತಕ್ಕಂಥದ್ದು. ಆಮೇಲೆ 16 ವರ್ಷಗಳಿಂದ ಬೆಳೆದಿರ್ತಕ್ಕಂಥ ತೋಟಗಳು ಅದಾವೆ, ಅವನ್ನ ಉಳಿಸ್ಕೋಬೇಕು. ಜೊತೆಗೆ ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಮತ್ತು ಬಾಳೆ ವಾರ್ಷಿಕ ಬೆಳೆಗಳು ಏನೇನದಾವೋ ಅವೆಲ್ಲವೂ ಕೂಡ ಸುಮಾರು 10-20 ವರ್ಷಗಳಿಂದ ಮಕ್ಕಳನ್ನ ಜೋಪಾನ ಮಾಡ್ಕೊಂಡು ಬೆಳೆಸ್ಕೊಂಬಂದಿದ್ದಾರೆ. ಅವುಗಳನ್ನೆಲ್ಲವೂ ಕೂಡ ಇವತ್ತು ಉಳಿಸ್ಕೋಬೇಕು. ಈಗ ಅಂಥ ರೈತರು ಹಿಂಗಾರಿ ಬೆಳೆಯಾಗಿ ರಾಗಿಯನ್ನು ಒಂದು ಏನಾದರೂ ಈಗ ಅದ್ರಿ ಮಳೆಯಿಂದ ರಾಗಿ ಬಿತ್ತನೆ ಮಾಡ್ಬೋದು. ಇಲ್ಲದಿದ್ರೆ ಬಿಳಿಜೋಳನ್ನ ಮುಂದೆ ಉತ್ತರೆ ಮಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.